ಸೊ ಇನ್ನೊಂದು ಕಡೆಗೆ ಮಾಲ್ ಆಫ್ ಏಷ್ಯಾ ಬಹಳ ಹೆಸರು, ಅದಕ್ಕೆ ತಕ್ಕಂಗೆ ಈಗ ಇನ್ನೊಂದು ಹೆಸರು ಕೂಡ ಪಡ್ಕೊಳ್ತಾ ಇದೆ, ನಿಯಮಗಳ ಉಲ್ಲಂಘನೆ ಮಾಡಿರುವಂಥ ಮಾಲು ಅಂತ ಹೇಳಿ. ಸೊ ಇದೊಂದೇ ಇದೆಯಾ, ಇನ್ನೂ ಇದಾವ? ಹಲವು ಅನುಮಾನಗಳಿದೆ. ಸೊ ಈಗ ಬಿಬಿಎಂಪಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಮರ್ಷಿಯಲ್ ಟ್ಯಾಕ್ಸ್ ಮಾಲಿನ್ಯ ಮಂಡಳಿಯಿಂದ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನಿಯಮಗಳ ಉಲ್ಲಂಘನೆ ಆರೋಪದ ಮೇಲೆ ನೋಟಿಸನ್ನು ಜಾರಿ ಮಾಡಿರೋದು. ಇನ್ನೊಂಚೂರು ಚೆಕ್ ಮಾಡ್ಕೊಳ್ಳಿ, ಇನ್ನೂ ಒಂದೆರಡು ಮೂರು ಇರಬೇಕು. ಅದ್ರ ಬಗ್ಗೆ ಯಾಕೋ ತುಂಬ ಸಾಫ್ಟ್ ಆಗಿದ್ದಂಗಿದೆ. ಆ ಮಾಲ್ ಬಗ್ಗೆ ಯಾಕೋ ಭಯಂಕರ ಸಾಫ್ಟ್ ಆಗಿದ್ದಂಗಿದೆ. ಆ ಮಾಲಿನ ಬಗ್ಗೆ ಕೇಳೋರು ಇಲ್ಲ, ಹೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ನೇರವಾಗಿ ಹೋದರೆ ನಿಮಗೆ ಸಿಗುತ್ತೆ ಬಲಭಾಗದಲ್ಲೇ. ಅದು ಒಂದಿಷ್ಟು ನಿಯಮಗಳು ಉಲ್ಲಂಘನೆ ಮಾಡಿದೆ ಅಂತಾನೇ ಇದೆ. ಅದಕ್ಕೆ ಯಾಕೆ ನೋಟಿಸ್ ಇಲ್ಲ? ಓಕೆ, ಬರುತ್ತೇವೆ ಅದಕ್ಕೆ. ಸೊ ಹೆದ್ದಾರಿ ನಿಯಮಗಳನ್ನು ಗಾಳಿಗೆ ತೂರಿ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಇದು. BBMP ಸ್ಕೆಚ್ಚನ್ನು ಬದಲಾಯಿಸಿ ಕಾಮಗಾರಿಯನ್ನು ಮಾಡಿಕೊಂಡಿದೆ. ಪಾರ್ಕಿಂಗ್ ಏರಿಯಾ ಅಂತ ಪ್ಲ್ಯಾನ್ನಲ್ಲಿ ತೋರಿಸಿತ್ತು ಈ ಮಾಲು, ಬಳಿಕ ಪಾರ್ಕಿಂಗ್ ಏರಿಯಾನ ಪಾರ್ಟಿ ಏರಿಯಾ ಅಂತ ಮಾಡ್ಕೊಂಡಿದೆ. ಓ ಪಾಪ. ಮತ್ತೊಂದೆಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದಲೂ ನೋಟಿಸು. ಯಾಕೆ? 90 ಡೆಸಿಬಲ್ ಸೌಂಡ್ ಹೊರಬರ್ತಾ ಇದೆ ಅಂತೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನವರೆಲ್ಲ ದೂರು ಕೊಟ್ಬಿಟ್ಟಿದ್ದಾರೆ. ಶಬ್ದ ಮಾಲಿನ್ಯ ಮಾಪನವನ್ನು ಮಾಡಿದ ಮೇಲೆ ಗೊತ್ತಾಗಿದೆ, ಹೌದು ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ. ಹಾಗಾಗಿ ಈಗ ಸದ್ಯ BBMP, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಹೆದ್ದಾರಿ ಪ್ರಾಧಿಕಾರ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕಿರಿಕಿರಿ ಇದು. ಮೇನ್ ರೋಡಲ್ಲಂತೂ, ವೀಕೆಂಡಲ್ಲಂತೂ ಅಯ್ಯಯ್ಯಯ್ಯೋ ಕೇಳೋ ಹಾಗಿಲ್ಲ, ಹಂಗಾಗಿರುತ್ತೆ ಇಲ್ಲಿ ಪರಿಸ್ಥಿತಿ. ಓಕೆ, ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಮತ್ತೊಮ್ಮೆ ನನ್ನ ಜೊತೆಗೆ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈ ಮಾಲ್ ಆಫ್ ಏಷ್ಯಾ ಒಂದೇ ಕಣ್ಣಿಗೆ ಕಾಣಿಸಿದೆಯಾ BBMPಗೆ ಅಂತ? ಇನ್ನೂ ಒಂದೆರಡು ಮಾಲ್ ಇರಬೇಕಪ್ಪ. ಆ ಮಾಲ್ಗಳು ಏನೇನು ನಿಯಮಗಳನ್ನು ಮಾಡಿದೆ, ಸುಮ್ಮನೆ ನೋಟಿಸ್ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರಾ ಅಂತ BBMP ಅವರು? ಅರುಣ್, ನೀವು ಹೇಳಿದಾಗೆ ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ಇನ್ನೊಂದಿಷ್ಟು ಮಾಲ್ಗಳ ಬಗ್ಗೆ ದೊಡ್ಡ ಮಟ್ಟದ ಸಾರ್ವಜನಿಕ ವಲಯದಲ್ಲಿ ಟೀಕೆಗಳು ವ್ಯಕ್ತವಾಗಿದ್ವು. ಜೊತೆಗೆ ರಾಜಕೀಯವಾಗಿ ಅದು ತಿರುವನ್ನು ಕೂಡ ಪಡೆದುಕೊಂಡಿತ್ತು ರೂಲ್ಸ್ಗಳ ಉಲ್ಲಂಘನೆ ವಿಚಾರದಲ್ಲಿ. ಆದರೆ ಅದಾದ ಬಳಿಕ ಪ್ರಕರಣ ತಣ್ಣಗಾಯಿತು. BBMP ಯಾವುದೇ ರೀತಿಯ ಸ್ಟ್ರಿಕ್ಟ್ ಅನ್ನುವಂತಹ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ. ಈಗ ಸದ್ಯದ ಮಟ್ಟಿಗೆ ಮಾಲ್ ಆಫ್ ಏಷ್ಯಾದ ವಿರುದ್ಧ ಎಚ್ಚರಿಕೆಯ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜಲಮಂಡಳಿ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, BBMP. ಸೊ ಇವರು ಮೂರು ಒಂದು ನೋಟಿಸ್ ಅನ್ನ ಕೊಟ್ಟು, ಅಂದ್ರೆ ನಿಯಮ ಉಲ್ಲಂಘನೆ, BBMPಯ ಸ್ಕೆಚ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಹೆದ್ದಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಗಿಂದ ತುಂಬಾ ಕೇಸಸ್ಗಳು ಬರ್ತಾ ಇರುವಂಥದ್ದು, ಟ್ರಾಫಿಕ್ ಜಾಮ್ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಫ್ಲೈಟ್ ಕೂಡ ಮಿಸ್ ಆಗ್ತಾ ಇದೆ. ಯಾಕಂದ್ರೆ ಆ ಮಾಲ್ ಆಫ್ ಏಷ್ಯಾ ಏನಿದೆ ಅದು ಪ್ರಮುಖ ಹೆದ್ದಾರಿಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಏರ್ಪೋರ್ಟ್ ರೋಡ್ಗೆ ಕನೆಕ್ಟ್ ಆಗುವಂಥವ್ರಿಗೆ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತಹ ದೂರಿನ ಮೇಲೆ ದೂರುಗಳು ಬರ್ತಾ ಇದೆ. ಸೊ ಇದರ ಜೊತೆಗೆ ಈಗ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಈ ವಿಚಾರದಲ್ಲಿ ಅನ್ನುವಂಥದ್ದು ನೋಡಬೇಕು. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.